ಮಹಾತ್ಮ ಗಾಂಧೀಜಿ ನಡೆದಾಗ ಕಟ್ಕೊಂತಿದ್ರಿ ಇದನ್ನ ಉಚ್ಚ ಕಾಟ. ಇದು ದೂರದರ್ಶಕ ಯಂತ್ರ. ಇವಿ ನಾವು 1 ಕಿಲೋಮೀಟರ್ಗೆ ಎಷ್ಟು ಇಟ್ಕೋಬೇಕು, 2 ಕಿಲೋಮೀಟರ್ಗೆ ಎಷ್ಟು ಇಟ್ಕೋಬೇಕು. ಇದು ಅಲ್ಲಿ ಕ್ಲಿಯರ್ ಕಾಣಿಸುತ್ತೀರಿ. ಇಲ್ಲಿ ಅಂತರದ ಮ್ಯಾಗ ಅದು ದೂರದ ವಸ್ತು ಕ್ಲಿಯರ್ ಕಾಣುತ್ತೀರಿ. ಹೌದ್ರಿ, ಹಂಗ ಮಾಡ್ಕೋಬೇಕು. ನಾವು ಮಾಡ್ಕೊಂಡ ನೋಡ್ಬೇಕು. ಮಂತ್ರ ಒಡ್ಲಿದು ಕಟ್ಟಿಗಿದು ಮಂತ್ರಿಸಿ ಮಂತ್ರ ರೂಪವಾಗಿ ಮನುಷ್ಯನ ವಧೆ ಮಾಡ್ತಿದ್ರು. ಅವಾಗ ಮುಂದೆ ಪೆಟ್ರೋಲು ಕರೆಂಟ್ ಹೋತಂದ್ರೆ ಮತ್ತೆ ನಾವು ಮೊದಲಿನ ಸ್ಥಿತಿಗೆ ಬರಬೇಕು. ಅವಾಗ ಇದನ್ನ ಮರ್ತಿದ್ವಿ ಅಂತಂದ್ರ ನಿಂತು ಲಭ ಹೋಗಂದ್ರೆ ಸಿಗೋದಿಲ್ಲ. ಅಜ್ಞಾತದೊಳಗಿರ್ತೀವಿ. ಆ ಜ್ಞಾಪಕವಾಗಿ ಈಗಿನ ಪೀಳಿಗೆ ಇದನ್ನ ತಿಳಿಸಿಕೊಡೋದಕ್ಕಾಗಿ ನಾನು ಹವ್ಯಾಸವಾಗಿ ಇದನ್ನ ಮಾಡ್ಕೊಂದಿನ್ರಿ. ಮತ್ತೆ ಸ್ಟ್ಯಾಂಡ್ ಅನ್ನು ಆಗತ್ತದ. ಹೌದ್ರಿ, ಪಾತಾಳಗಡೆ ರೀ. ಬಾಯಾಗ ಹಿಂದ್ಕ ನೀರು, ಹೊಳಿ, ಹಳ್ಳ, ಹೊಂಡ, ಬಾವ್ಯಾಗ ಯಾರ ಬಿದ್ರ ಸ್ನೇಹಿತರೆ ನಮಸ್ಕಾರ, ಹೊಸ ವಿಡಿಯೋಗೆ ಸುಸ್ವಾಗತ. ಇವತ್ತು ಕೊಪ್ಪಳ ಜಾತ್ರೆಯ ವಿಶೇಷವಾಗಿ ಪಾರಂಪರಿಕ ವಸ್ತು ಪ್ರದರ್ಶನ. ಕೃಷಿಗೆ ಸಂಬಂಧಪಟ್ಟಂತ ವಸ್ತುಗಳು, ತುಂಬಾ ಹಳೆಯ ವಸ್ತುಗಳನ್ನ ಇವರು ಉಳಿಸ್ಕೊಂತ ಬಂದಿದ್ದಾರೆ. ಇಲ್ಲೆಲ್ಲ ಪ್ರದರ್ಶನ ಮಾಡಕ್ಕೆ ಇಟ್ಟಿದ್ದಾರೆ. ಇವಾಗ ಮಲ್ಲಯ್ಯಜ್ಜ ಅವರು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲೊಂದು ಬೋರ್ಡ್ ಇದೆ ನೋಡಿ. ಈ ಬೋರ್ಡ್ ಅಲ್ಲಿ ಬರೆದಿರೋಂಥದ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಮಲ್ಲಯ್ಯಜ್ಜ ಅವರು. ನೋಡ್ರಿ ಒಂದ್ಸಾರಿ, ಅವೆಲ್ಲ ಹೇಳ್ಕೊಂತ ಹೋಗ್ತಾರೆ. ಹಿಂದಿನ ಕಾಲದೊಳಗ ಕರ್ಪಲ್ ವಿದ್ಯೆ ಅಂತ ಇತ್ತು. ಅಂದ್ರ ಧ್ವನಿ ಇಲ್ದನ ಮಾತಾಡೋದು. ಆ ಇ ಈ ಉ ಎ ಐ ಓ ಅವು ಅಹ ಕೈಯಾಗಿನ ಅಕ್ಷರಗಳು. ಅಕ್ಷರ ರೂಪವಾಗಿ ಓದೋದು ಬೇರೆ, ಚಿತ್ರ ರೂಪವಾಗಿ ಓದೋದು ಬೇರೆ, ಸಂಜ್ಞಾ ರೂಪವಾಗಿ ಮಾತನಾಡೋದು ಬೇರೆ. ಹಂಗ ಇದು ಚಿತ್ರ ರೂಪವಾಗಿ. ಒಂದು ಊರಲ್ಲಿ ಒಬ್ಬ ನಾಗಪ್ಪನು ಇದ್ದನು. ನಾಗಪ್ಪನು ದಿನಾಲು ಮರದ ಕಟ್ಟಿಗೆಯನ್ನು ಕಡಿದು ಹೊರೆ ಹೊತ್ತು ತಂದು ಮಾರಿ ತನ್ನ ಹೊಟ್ಟೆ ಹೊರೆಯುತ್ತಿದ್ದನು. ಒಂದು ಸೋಮವಾರ ದಿವಸ ನಾಗಪ್ಪನು ಮರವನ್ನು ಕತ್ತರಿಸಿ ಸುಸ್ತಾಗಿ ಕೊಡಲಿಯನ್ನು ಬಾವಿಯ ಮೇಲೆ ಇಟ್ಟು ಒಂದು ಮರದ ಕೆಳಗೆ ಮಲಗಿದನು. ಆಗ ಒಂದು ಮಂಗ ಓಡಿ ಬಂದು ಕೊಡಲಿಯನ್ನು ಬಾವಿಯಲ್ಲಿ ಜರಿಸಿ ಮರವನ್ನು ಏರಿ ಕುಳಿತಿತು. ಬಂದು ನಾಗಪ್ಪನ ಗೋಳು ಕೇಳಿ ಕ್ಷಣಾರ್ಧದಲ್ಲಿ ಬಾವಿಗೆ ಹಾರಿ 3 ಕೊಡಲಿಗಳನ್ನು ಮೇಲಕ್ಕೆ ತಂದು ತೋರಿಸಲು, ಬಂಗಾರದ್ದು ನನ್ನದಲ್ಲ, ಬೆಳ್ಳಿದು ನನ್ನದಲ್ಲ, ಕಬ್ಬಿಣದ್ದು ಮಾತ್ರ ನನ್ನದು, ಕೊಡಿರಿ ಕೊಡಿರಿ ಎಂದನು. 3 ಕೊಡಲಿಗಳನ್ನು ನಾಗಪ್ಪನಿಗೆ ಕೊಟ್ಟು ಆಶೀರ್ವದಿಸಿ ಈಶ್ವರನು ಮಾಯವಾದನು. ನಾವು ಇದು ಹವ್ಯಾಸ ಏನಂತಂತಂದ್ರೆ, ನಾವು ನಮ್ಮ ಮನೆತನ ಏನೈತಿ ತಲಾಂತರ ನಮ್ಮ ಅಜ್ಜ ಮುತ್ತಜ್ಜ ನಮ್ಮ ತಂದೆಯವ್ರ ಕಾಲಕ್ಕೆ ಒಕ್ಕಲ್ತನದಿಂದ ಬಂದಿರ್ತಕ್ಕಂಥ ಮನೆತನ. ನಾವು ಒಕ್ಕಲ್ತನದೊಳಗೆ ಹಿಂದೆ ಕಣದೊಳಗೆ ರಾಶಿ ಮಾಡ್ತಿದ್ವಿ. ಅವಾಗೆಲ್ಲ ಹಂತಿ ಪದಗಳು, ಅನೇಕ ರೀತಿಯ ಈ ಜಾನಪದ ಕಲೆಗಳು ನಶಿಸಿ ಹೋಗಕತ್ತಿದ್ವಲ್ಲ. ಆ ನಂತರ ಕನ್ನಡದಾಗ ಮಾಡುವಂಥ ವಿಧಾನಗಳು ಮರ್ತು ಹೋಗಕತ್ತಿದ್ವು. ಈಗ ಯಂತ್ರೋಪಕರಣಗಳು ಬಂದಿಂದ ಅದಕ್ಕೆ ಅದನ್ನು ನಾವು ಮುಂದೆ ಪೆಟ್ರೋಲು ಕರೆಂಟ್ ಹೋತಂದ್ರೆ ಮತ್ತೆ ನಾವು ಮೊದಲಿನ ಸ್ಥಿತಿಗೆ ಬರಬೇಕು. ಅವಾಗ ಇದನ್ನು ಮರ್ತಿದ್ವಿ ಅಂತಂದ್ರೆ ನಿಂತು ಲಭ ಹೋಗಂದ್ರೆ ಸಿಗೋದಿಲ್ಲ. ಅಜ್ಞಾತದೊಳಗಿರ್ತೀವಿ. ಆ ಜ್ಞಾಪಕವಾಗಿ ಈಗಿನ ಪೀಳಿಗೆ ಇದನ್ನು ತಿಳಿಸಿಕೊಡೋದಕ್ಕಾಗಿ ನಾನು ಈ ಒಂದು ಹವ್ಯಾಸವಾಗಿ ಇದನ್ನು ಮಾಡ್ಕೊಂದಿನ್ರಿ. ಒಕ್ಕಲ್ತನದ ಸಾಮಗ್ರಿಗಳು ಈಗ ಯಾರೂ ಮಾಡೋದಿಲ್ಲ. ಈಗ ಎಲ್ಲವೂ ವಯರು ಪ್ಲಾಸ್ಟಿಕ್ ಇವ ಬಂದುಬಿಟ್ಟವ ಏನ್ರಿ. ಇವೆಲ್ಲ ನೂಲಿನಿಂದ ಮಾಡಿರ್ತಕ್ಕಂಥದ್ದು. ಆಮೇಲೆ ಇವು ಬಾರ್ದಾನ, ಇವು ಪುಂಡಿ ನಾರಿನಿಂದ, ಕಲ್ಲನಾರಿನಿಂದ ಮಾಡಿರ್ತಕ್ಕಂಥದ್ದು. ಇಂಥ ಸಾಮಾನುಗಳು, ಹಳೆಯ ಪಾತ್ರೆಗಳು, ಎಲ್ಲ ಥರದ ಹಳೆಯ ಪಾತ್ರೆಗಳು, ಹಿತ್ತಾಳೆಯ ಸಾಮಗ್ರಿಗಳು, ಇವು ಕಲ್ಲಿ, ಇವು ಬಾರ್ದಾನು, ಹ್ಞೂ ರೀ, ಚಿಮ್ನೆನಿದ್ರಿ. ಆಮೇಲೆ ಉಳ್ಳಾಗಡ್ಡಿ ಪಿಸಿ, ಅವೆಲ್ಲ ಅಡಿಕೆ ಚೀಲ, ಕರೇಳಿ ಚೀಲ. ಇದು ಹೊಕ್ಕು ತುಂಬು ಬಾಯಿ ಇದು. ಹೊಕ್ಕು ತುಂಬು ಬಾಯಿ, ಕಪ್ಲಿ ಬಾಯಿನಂತಾರ. ಕಪ್ಲಿ ಹೊಡೆದು ಅವಾಗ ನೀರು ಎತ್ತಿಲೆ ಜಗ್ಗಿಸಿ ತೋಟ ಮಾಡ್ತಿದ್ರು. ಇದು ಕಪ್ಲಿ ಬಾಯಿನೂ ಅಂತಾರೆ, ಹೊಕ್ಕು ತುಂಬು ಬಾಯಿನೂ ಅಂತಾರೆ. ಅಂದ್ರೆ ಇಳಿದು ಬರೋಕದ ಇರ್ತೈತಿ. ಅದ್ರಾಗ ಇಳಿದು ಬಂದು ತುಂಬುದಲ್ಲಿ ಐತಿ ದಾರಿ. ಹ್ಞೂ ರೀ. ಇದ್ರಾಗ ಒಂದು ಗುಡಿನೂ ಇರ್ತೈತಿ. ಜಳಕ ಮಾಡಿ ದೇವಾಲಯ ನಮಸ್ಕಾರ ಮಾಡಿ ಹಂಗೂ ಹೋಗ್ಬೋದು ಏನ್ರಿ. ಈ ಥರದ ಬಾಯಿ ಏನದು ಮಟ್ಟಿ ಕಟ್ಟಿ ಜಗ್ಗಿ, ಕಪ್ಲಿ ಜಗ್ಗಿ ತೋಟ ಇದ್ರಲ್ಲೇ ನೀರು ಹಾಸಿ ತೋಟ ಮಾಡೋರಿ. ಈಗ ಕರೆಂಟ್ ಬಂದೈತಿ, ಕಾಲುವೆ ಬಂದವ, ಈಗ ಚಿಂತಿಲ್ಲ, ಅದ್ರ ಬಗ್ಗೆ ಜ್ಞಾನ ಇಲ್ಲ ಏನ್ರಿ. ಇವೆಲ್ಲ ಬಿತ್ತುವ ಕೂರ್ಗಿಯ ವಿಧಗಳ ಬಟ್ಟಲುಗಳರಿ ಇವು. ಹೌದ್ರಿ ಸರ. ಇವು ಮೇವು ಹೇರುವಾಗ ಗುದ್ದಿ ಹೊಟ್ಟಿ ಹಗ್ಗ ಹಾಕಿ ಬಿಗುವಂಥವು ಗುದ್ದಿಗಳು.
ಇವು ಚೌಕು ಗುದ್ದಿಗಳು, ಇವು ತತ್ರಾನಿಗೆ ಗುದ್ದಿಗಳು ರೀ ಇವು ಆ ಮಾಟದು. ಇವು ಏನೈತಿ ಇವು ನಗ್ಗುದ್ದಿ ಅಂತೇಳ್ರಿ, ಮಿನಿ ಸವಿಬಾರ್ದು ಅಂತೇಳಿ. ಇವು ಮೀನಿನ ಬಲಿ ರೀ. ಇವು ಕುಳ್ಳು, ಇವತ್ತಿ ಮಾಡಕ್ಕೆ ಕುಳ್ಳು ರೀ, ಆಕಳ ಕುಳ್ಳು. ಇವು ಸಾಣಿಗೆ, ಪಾತಾಳಗಡ್ಡೆ ರೀ. ಇದು ಪಾತಾಳಗಡ್ಡೆ ರೀ. ಬಾಯಾಗ ಹಿಂದಕ್ಕೆ ನೀರು, ಹೊಳಿ ಹಳ್ಳ ಹೊಂಡ ಬಾವ್ಯಾಗ ಯಾರ ಬಿದ್ರ ತೆಗ್ಯಾಕ, ಮತ್ತು ಅರಿಬಿ ವಗೇರೆ ಕೊಡಪಾಣ ಏನಾರ ಬಿದ್ದರೆ ವಸ್ತುಗಳು ಬಿದ್ದರೆ ತೆಗ್ಯಾಕ ಉಪಯೋಗ ಮಾಡುವಂಥ ಪಾತಾಳಗಡ್ಡೆ ರೀ. ಇದು ಏನ್ರಿ ಪೂರ್ವಿ ಅಡ್ಡುನಿಗಿರಿ. ಇದು ಮೈ ಮ್ಯಾಗ ಮುಸುರಿ ಎದಿ ಮ್ಯಾಗ ಬೀಳ್ಬಾರ್ದು ಅಂತೇಳಿ ಆರತಿ ಮಂಗಲ ಕಾರ್ಯಕ್ಕೂ ಬರ್ತಿತ್ತು ಏನ್ರಿ. ಇದು ಊಟ ಮಾಡುದ್ರಿ, ಮತ್ತು ಆರತಿ ಪಾರ್ತಿ ತಾಟು ಮಂಗಲ ಕಾರ್ಯದೊಳಗೆ ಇಡಕ್ಕೆ ಉಪಯೋಗ ಮಾಡ್ತಿದ್ರು. ಅದಕ್ಕಿಂತ ಪೂರ್ವದಲ್ಲಿ ಕಟ್ಟಿಗೆಯಾಗ ಅಖಂಡ ಕಟ್ಟಿಗೆದು ತುಂಡು 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 ಜೋಡಿಸಿಲ್ಲ. ಇದನ್ನೇನೈತಿ ಹಿಂಗೆ ಕೊರೆದು ಇಲ್ಲೆಲ್ಲ ಬಿಡಿಸ್ಕೊಂಡು ಅಖಂಡ ಕಟ್ಟಿಗೆಯಾಗ ಒಂದೇ ಕಟ್ಟಿಗೆಯಾಗ ಹ್ಞೂ ರೀ ಅಡ್ಡುನಿಗೆ ಇಲ್ಲಿ ತಾಟ್ ಇಟ್ಕೊಂಡು ಊಟ ಮಾಡುದ್ರಿ. ಹ್ಞೂ ರೀ ಈಗ ಫೋಟೋಕ್ಕೆ ಸ್ಟ್ಯಾಂಡ್ ಹಚ್ತಾರ. ಹಿಂದೆ ಶಿವಾನಂದಪ್ಪಗಳು, ಇವರು ಶಿವಾನಂದ ಮಠ ಅಂತಾರಲ್ಲ, ಶಿವಾನಂದಪ್ಪಗಳು ಆಗಿನ ಕಾಲದೊಳಗ ಕಟ್ಟಿಗೆಯಾಗನ ಹೆಂಗೆ ಮಾಡ್ಯಾರ ನೋಡ್ರಿ, ಮುಚ್ಚೋದು. ಮತ್ತೆ ಸ್ಟ್ಯಾಂಡನು ಆಗತ್ತದ. ಹೌದ್ರಿ. ಹಿಂಗೆ ಹಿಂದೆ ಸ್ಟ್ಯಾಂಡ್ ಹಚ್ಚಿರ್ತಾರೆ, ಪ್ಲಾಸ್ಟಿಕ್ ಇಂದ ಹಚ್ಚಿರ್ತಾರೆ. ಇವು ಯಂತ್ರಗಳ್ರಿ, ಗೋಧಿ ಹುಲ್ಲಿನ ಯಂತ್ರಗಳು ಏನ್ರಿ. ಇದು ಲಗ್ನದಾಗ ಪಗ್ಗನದಾಗ ದಾನಿ, ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಅವನ್ನೆಲ್ಲ ದಾನಿ ಮನಿ ರೀ. ಇದು ಅಡ್ಡಿ, ಇದು ಸಣ್ಣದು ತೋರಿಸಿ ನನ್ನ ಆನಿ ಜಗ್ಗಿಸಿ 4-6-8 ಎತ್ತು ಕಟ್ಟಿಸಿ. ಆಗಿನ ಕಾಲ ಹಳ್ಳ ಹೊಳಿ ಪೂಲಿ ರೋಡ ಏನೂ ಇದ್ದಿಲ್ಲ ಏನ್ರಿ. ಅವನ್ನೆಲ್ಲ ಹಳ್ಳ ಬಿದ್ದು ರೋಡ್ ಬಿದ್ದು ಹೊಲ ಬಿದ್ದು ಜಗ್ಗಿಸ್ಕೊಂಡ್ಬರ್ಬೇಕಾಗಿತ್ತು. ದೇವಾಲಯ ಕಟ್ಟಬೇಕಾಗಿದ್ರ ಇಂಥವ್ನ ಕಟ್ಟಿದ್ರ ಮ್ಯಾಗ ಕಲ್ಲು ಹೇರ್ಕೊಂಡು ಜಗ್ಗಿಸ್ಕೊಂಡ್ ಬರೋರು ಅವಾಗ ರೀ. ಏನು ಹ್ಞೂ ರೀ, ಇಲ್ಲಿ ಜಗ್ಬೋದ್ರಿ. ಹ್ಞೂ ರೀ ಏನ್ರಿ 16ನೇ ಇರ್ತಾವ್ರಿ. 33 ಗುಂಟೆ, 33 ಫೂಟು. ಒಂದು 33 ಫೂಟ್ ಇರ್ತೈತೆ ಅಂದ್ರೆ ಒಂದು ಗುಂಟೆ. ಇದು ಬುಲ್ಬುಲ್ ತರಂಗ. ಇಲ್ಲೆಲ್ಲ ಕಟ್ಟ್ರಿ, ಅಲ್ಲೆಲ್ಲ ಇದನ್ನ ಬಾರಿಸಿ ಇದನ್ನ ಹಿಂಗೆ ಮಾಡಿದ್ರ ನಾಳಗಳು ಹೊಂಡ್ತಾವ್ರಿ. ನಾವು ಹುಡು ತಂತಿ ಹರಿತಾವಂತ ಹೋರಿ. ಈಗ ಭಾಳ ಮಾಡಿ ಅಲ್ಲಿ ರಾಜಸ್ಥಾನ ಅಲ್ಲೆಲ್ಲ ಸ್ವಲ್ಪ ಉಳ್ಕೊಂಡೈತ್ರಿ. ಆಂಧ್ರ, ಕೇರಳ, ಕರ್ನಾಟಕ, ಮಹಾರಾಷ್ಟ್ರ ಇಲ್ಲಿ ಹೋಗ್ಬಿಟ್ಟೈತಿ. ಇದು ವಿದ್ಯೆ ಹಿಂದಕ್ಕಿದ್ರು ಅಲ್ಲಿ ಐತಿ ನೋಡ್ರಿ, ಅದ್ರ ನಂಬರ್ ಐತಿ ನೋಡ್ರಿ. ಇದು ಒಂಥರ ಇಲ್ಲಿ ಬರ್ರಿ, ಇಲ್ಲಿಂದ ಬರ್ರಿ. ದುಬೈಯಿಂದ ಒಂದು ಅವಾರ್ಡ್ ಬಂತಲ್ರಿ, ಅದನ್ನ ನಾನೇನು ಅವ್ರಿಗೆ ದುಬೈಗೆ ಹೋಗ್ತೀನಿ ಅಂದಿಲ್ಲ. ನಿಮ್ಮಂಥವ್ರು ಏನು ಇಂಟರ್ನೆಟ್ನಾಗ ಬಿಟ್ಟಿರ್ತೀರಲ್ಲ. ಹೌದ್ರಿ, ಕರ್ಸಿದ್ರು, ಹೋಗಿದ್ದೀವ್ರಿ. ಹೋಗಿ ನಮಗೆ ಪ್ರಶಸ್ತಿ ಕೊಟ್ಟಾರಿ. ಕೊಡಿಸಿದವ್ರು ನೀವು. ಯಾಕಂತಂದ್ರೆ ಮಾಧ್ಯಮದವರು ಇದನ್ನ ಜಾಲತಾಣದೊಳಗೆ ಬಿಟ್ಟಿರ್ತಾರಲ್ಲ, ಅವ್ರು ನೋಡಿ ಗೊತ್ತಿಡಿದು ಕಳಿಸಿದ್ರಿ. ಏನ್ರಿ ಸರ, ಇವೆಲ್ಲ ಮಡಿಕೆ ಪಾತ್ರೆಗಳು ರೀ ಸರ. ಮಡಿಕೆ ಶಿಷ್ಯ ಏನ್ರಿ, ಅದ್ರ ಮುಚ್ಚ ತಂಪಾಗಿ ಪಾನಿ ಇದನ್ನ ಮಾಡ್ಕೊಳಕ ಬ್ರಿಡ್ಜ್ ಅಂತೇಳಿ. ಇದು ಅದ್ರ ಮೊದಲ್ರಿ, ಇದು ಬಿಸಿಲಾಗ ಬ್ಯಾಸಿಯಾಗ ಸಹಿತ ಇದ್ರ ನೀರು ಜುನು ಅಂತಿದ್ವು. ಅದಕ್ಕೆ ತತ್ರಾನಿಗೆ ಅಂತಾರ. ಇವು ಅಡ್ಕಲ್ ಗಡಿಗೆ ಇದು. ಹಿಂಗೆ ಅಡ್ಕಲ್ ಗಡಿಗೆ ಮ್ಯಾಗ ಇಡೂರಿ. ಇದು ಮಾಡು ಹೆರಿ ಕುಡಿಕಿದು. ಇದು ಶಂಕಿನ ಹುಳ ಇದ್ರಿ, ಕಪ್ಪಿ ಚಿಪ್ಪಿನ ಹುಳ. ಇದನ್ನ ಸೀಳಿದ್ರ ಸಾಯ್ತೈತಿ ಅದು. ಅದ್ರೊಳಗೆ ಮುತ್ತು ಬರ್ತಿದ್ದು. ಇದು ಕಲ್ಲಿನ ಪೆಟ್ಟಿಗೆ ಇದ್ರು ಮುಚ್ಚಾಕ. ಇವು ವಿಧ ಶಂಖಗಳು ರೀ. ಇವು ಎತ್ತಿನ ಕೊಳ್ಳಾಗ ಕಟ್ಟುವಂಥವು ಶಂಖ ರೀ. ಇವು ದಂತ ಕೊಳ್ಳಾಗ. ಇವು ಗೋಪಾಲ್ ಪುಟ್ಟಿ ಅಂತೇಳಿ ಹಿಂದಕ್ಕೆ ಅವ ಗೋಪಾಲ ಹನುಮಂತೇವ್ರ ಪೂಜಾರಿ, ವಿಷ್ಣುವಿನ ಪೂಜಾರಿ, ಇವರೆಲ್ಲ ಏನೈತಿ ಹರಿಭಕ್ತರ ಪೂಜಾರಿಗಳು ಕಣಕ್ಕಿಟ್ಟು ಹಾಕಿದ್ರು ಇವನ್ನ. ಅಂದ್ರೆ ಕಣದಾಗ ರಾಶಿ ಮಾಡಿಂದ ಇದಕ್ಕೆ ಪುಟ್ಟಿಗೆ ದಾನ ಮಾಡಿ ರಾಶಿ ತುಂಬ್ತಿದ್ರು ಏನ್ರಿ. ಅದೊಂದು ಸಂಪ್ರದಾಯ ಇತ್ತದ ರೀ. ಇದನ್ನ ಕಣದಾಗ ಮಣ್ಣಾಗ ಇಷ್ಟು ಮಠ ಅರ್ಧ ಮಣ್ಣಾಗ ಹೋಗೋದು ಹಾಕಿದ್ರಿ. ಅವ ರಾಶಿ ಮಾಡಿದಾರ ಇದ್ರ ಹಾಕೋದು. ಅವಾಗ ದಾಸಯ್ಯ ಬಂದು ಅವನ್ನ ಓದ್ತಿದ್ದನ್ರಿ. ಇವೆಲ್ಲ
ಆಯಾ ಚಿಮ್ನೆಗಳು ಹಿಂದಿನ ಕಾಲದೊಳಗೆ ಹೆಂಗೆ ಕಂದಿಲಗಳು ಚಿಮ್ನೆಯಿಂದ ಲ್ಯಾಂಪ್ಗಳು ಇವೆಲ್ಲ ತಗಡಿನ ಚಿಮ್ನ ಇವೆಲ್ಲ ಹೋಗ್ಬಿಟ್ರು ಚಿಮ್ನೆನ ಹೋಗಿಂದರೆ ಇವೆಲ್ಲ ಹಳೆಯ ಕೊಡ್ಲಿಗಳು ಪರ್ಸ್ ಕೊಡ್ಲಿ ಅವು ನೀವು ಕಟ್ಟಿಟ್ಟಿವ್ರಿ ಕೈಯಾಗಿ ಹಿಡ್ಕೊಂಡು ಹೋಗ್ಬಿಡ್ತಾರೆ ಅಂತೇಳಿ ಇದು ಮಂತ್ರ ಕೊಡ್ಲಿ ರೀ ಇದು ಮಂತ್ರ ಕೊಡ್ಲಿದು ಕಟ್ಗಿದಿದು ಏನ್ರಿ ಮಂತ್ರಿಸಿ ಮಂತ್ರ ರೂಪವಾಗಿ ಮನುಷ್ಯನ ವಧೆ ಮಾಡ್ತಿದ್ರು ಅವಾಗ ಆ ಮಂತ್ರ ಶಕ್ತಿ ಹಂಗೆ ಹಿಂದಿನ ಕಾಲದೊಳಗೆ ವಶೀಕರಣ ಇತ್ತದ್ರಿ ಇವೆಲ್ಲ ಸರ್ಪಿಳಿಗಳು ದನದ ಸರ್ಪಿಳಿಗಳು ಇವೆಲ್ಲ ಏನಾದ್ರು ಸರ್ಪಿಳಿ ಇವು ತಾಯ್ತ ಇವು ಗೆಜ್ಜಿ ಏನ್ರಿ ಇವೆಲ್ಲ ಏನೋ ಗಗ್ಗರಿ ಅಂತಾರೆ ಇವಕ್ಕೆ ಇದು ಗಗ್ಗರಿ ಇವು ಸಣ್ಣ ಗೆಜ್ಜಿ ರೀ ಇದು ಗುಮ್ಮದಿ ರೀ ಬಾಯಿಬಳಿ ಅಂತಾರೆ ಇವಕ್ಕೆ ಬಾಯಿಬಳಿ ಬಂಡಿ ಗಾಲಿಗೆ ಇರ್ತಾವ್ರಿ ಇವು ಕುಂಟಿ ಬಳಿ ರೀ ಇದು ಕುಂಟಿ ಆ ಕಟ್ಟಿಗೆ ತಾಳಿನ ಇದ್ವಲ್ಲ ಅವಾಗ ಇದನ್ನ ಉಪಯೋಗ ಮಾಡಿ ಕುಡ ಹಾಕೋರು ಇದು ದೂರದರ್ಶಕ ಯಂತ್ರ ರೀ ಅದನ್ನ ಇಲ್ಲೇ ಐತಿ ನೋಡ್ರಿ ಸರ್ ಇಲ್ಲೇ ಐತಿ ನೋಡ್ರಿ ಸರ ಇಲ್ಲೆಲ್ಲ ಧೂಳು ಮುನಿಗಿರ್ತಾವ್ರಿ ಸರ 1920 ಮಾಡಿದ್ದ ಇದು ಹ್ಞೂ ರೀ ಸರ ಅವಾಗಿಂದ ಹಂಗಿಟ್ರಿ ನೀವು ತಗೊಂಡು ಹೌದ್ರಿ ಇರ್ತಾವ್ರಿ ಸರ ಇವು ಅದಾವಲ್ರಿ ಅಂದ್ರೆ ಇಲ್ಲಿ ಸಮೀಪದ ನೋಡಂಗಿಲ್ರಿ ದೂರದ್ದು ನೋಡ್ಬೇಕು ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕ್ರಿ ಎಷ್ಟು ದೂರ ಬಿಡ್ತೀವಿ ನಾವು 1 ಕಿಲೋಮೀಟರ್ಗೆ ಎಷ್ಟು ಇಟ್ಕೋಬೇಕು 2 ಕಿಲೋಮೀಟರ್ಗೆ ಎಷ್ಟು ಇಟ್ಕೋಬೇಕು 3 ಕಿಲೋಮೀಟರ್ಗೆ 10 ಕಿಲೋಮೀಟರ್ಗೆ 30 ಕಿಲೋಮೀಟರ್ ಇದು ಅಲ್ಲಿ ಕ್ಲಿಯರ್ ಕಾಣಿಸುತ್ತೀರಿ ಇಲ್ಲಿ ಏನು ಹೇಳ್ಕೊಂತೀವಲ್ರಿ ಇದ್ರದ್ದು ದೂರದ ಅಂತರದ ಮ್ಯಾಗ ಅದು ದೂರದ ವಸ್ತು ಕ್ಲಿಯರ್ ಕಾಣುತ್ತೆ ಹೌದ್ರಿ ಹಂಗೆ ಮಾಡ್ಕೋಬೇಕು ನಾವು ಮಾಡ್ಕೊಂಡ ನೋಡ್ಬೇಕು ಹಂಗ ನೋಡಿದ್ರೆ ಬೆಳವಾಗ ಹಾಗ ಕಾಣುತ್ತೆ ರೀ ಹಿಂಗಿರ್ತದೆ ಅದು ಏನ್ರಿ ಸರ್ ಹ್ಞೂ ರೀ ಇದು ಗಡಿಯಾರ ರೀ ಮಹಾತ್ಮ ಗಾಂಧೀಜಿ ಕಾಲದ ಗಡಿಯಾರ ಇದು ಹೋಗ್ರಿ ಮಹಾತ್ಮ ಗಾಂಧೀಜಿ ನಡೆದಾಗ ಕಟ್ಕೊಂತಿದ್ರಿ ಇದನ್ನ ಉಚ್ಚ ಕಾಟ ಹೌದ್ರಿ ಹೌದ್ರಿ ಹಳೆ ಕಣ್ಣು ನೋಡಿರಿ ಇದು ಸುಭಾಷ್ ಚಂದ್ರ ಬೋಸ್ ಚಾಳೀಸ್ ರೀ ಇದು ಏನ್ರಿ ಹಳೆ ಚಾಳೀಸು ಆ ಥರ ಏನ್ರಿ ಇದು ಒಂದು ಹಳೆ ಕಾಲದ ಚಾಳೀಸ್ ರೀ ಆಗ ಏನ್ರಿ ನೋಡಿ ಚೆನ್ನಾಗಿದೆ ಇವು ಇಷ್ಟು ಹೋಕಾಯ ಅಂತ ಗಡಿಯಾರ ಅಲ್ರಿ ಸರ ಇವು ಹೋಕಾಯ ಯಂತ್ರ ಅಂದ್ರ ಉತ್ತರ ಕಾಟ ದಿಕ್ಸೂಚಿಗಳು ರೀ ಯಾವಾಗಲೂ ಅದು ಎಣ್ಣೆ ತೋರಿಸುತ್ತೀರಿ ಅದು ನಾವಿಟ್ಟು ನೋಡ್ಬೇಕು ಏನ್ರಿ ಇವೆಲ್ಲ ದಿಕ್ಸೂಚಿ ರೀ ಇದು ರೀ